ಅನುದಾನ ತಾರತಮ್ಯ ವಿಚಾರವಾಗಿ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರು ಬೇಸರ ಹೊರಹಾಕಿದ್ರು. ಮಧುಗಿರಿಗೆ 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಬೇಸರ ವ್ಯಕ್ತಪಡಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಕಾಲೆಳೆದ್ರು. ಇದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ 5 ವರ್ಷ ಇರ್ತೀವಿ ಅಂತ ಅಂದ್ರು. ಈ ವೇಳೆ ಕುರ್ಚಿ ಗದ್ದಲ ಜೋರಾಯಿತು. ಇವತ್ತು ಬಡವರ ಬಗ್ಗೆ ಇರುವಂತ ಸರ್ಕಾರನ ಕೆಟ್ಟ ಹೆಸರು ಬರಬಾರದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5,600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು. ನಾವು ಬಂದಿದ್ದು ಕಡಿಮೆ ಆದದ್ದು 2,185 ಕೋಟಿ. 185 ಕೋಟಿ. ಅನುದಾನ ತಾರತಮ್ಯ ಆರೋಪ ಕುರಿತು ಉತ್ತರಿಸಿದ ಸಿದ್ದರಾಮಯ್ಯ, ನನ್ನ ಮೇಲೆ ವಿಶ್ವಾಸವಿಡಿ, ಅದನ್ನು ಸರಿಪಡಿಸೋಣ ಅಂತ ಹೇಳಿದ್ರು. ಈ ವೇಳೆ ಮತ್ತೆ ಮಾತು ಮುಂದುವರಿಸಿದ ವಿಪಕ್ಷ ನಾಯಕ ಅಶೋಕ್, ಬೇಕು ಅಂತ ತಾರತಮ್ಯ ಮಾಡಿದ್ರಾ ಹೇಗೆ ಅಂತ ಕೇಳಿದ್ರು. ಉರಿಯೋ ಬೆಂಕಿಗೆ ಉಪ್ಪು ಹಾಕೋಕೆ ಹೋಗಬೇಡಿ ನೀನು ಅಂತ ಅಶೋಕ್ಗೆ ಸಿಎಂ ತಿರುಗೇಟ್ಕೊಟ್ರು. ಇತ್ತ ಹಾಗಿದ್ರೆ ಉರಿತಾ ಇದೆಯಾ ಗ್ಯಾರಂಟಿ ಅಂತ ಅಶೋಕ್ ಸಿಎಂಗೆ ಕೌಂಟರ್ ಕೊಟ್ಟರು. ಅಶೋಕ್ ಮಾತಿಗೆ ಸುನಿಲ್ ಕೂಡ ಸಾಥ್ ಕೊಟ್ಟರು. ಮಧುಗಿರಿ ಪ್ರಸ್ತಾಪ ಮಾಡಿದ್ರು. ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವ್ರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣಸ್ವಾಮಿ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್. 2-3 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಅಂತ ತಾರತಮ್ಯ ಮಾಡಿದ್ರೆ ಇಲ್ಲ ಇಲ್ಲ. ವಿಧಾನಸಭೆಯಲ್ಲಿ ಸಿಎಂ ಸ್ಥಾನ ನಾಯಕತ್ವದ ಬಗ್ಗೆ ಜಟಾಪಟಿ ನಡೀತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿದ್ರು. ಪ್ರತಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯಿಂದಲೇ ಉತ್ತರ ನೀಡ್ತಾ ಇದ್ರು. ಹೈಕಮಾಂಡ್ ಹೇಳೋವರೆಗೂ ಕೂಡ ಮುಖ್ಯಮಂತ್ರಿ ಅಂತಾನೂ ಕೂಡ ತಿರುಗೇಟು ನೀಡಿದ್ರು. ಆದ್ರೆ ಎಲ್ಲವನ್ನ ನೋಡ್ಕೊಂಡು ಲೈಟ್ ಸ್ಮೈಲ್ ಮಾಡಿಕೊಂಡು ಡಿಕೆಶಿ ಇದ್ರು. ಸವದಿ ಬಳಿ ಒಮ್ಮೆ, ಪೊನ್ನಣ್ಣ ಬಳಿ ಮತ್ತೊಮ್ಮೆ ಕೂತು ಎಲ್ಲವನ್ನ ಕೂಡ ನೋಡ್ತಾ ಇದ್ದಂತಹ ಡಿಕೆಶಿ ನಗ್ತಾ ಇದ್ರು. ಸರ್ಕಾರಕ್ಕೆ ಅಭಿವೃದ್ಧಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಮಂಡ್ಯದಲ್ಲಿ ಮಾತನಾಡಿದವರು, ಸರ್ಕಾರಕ್ಕೆ ನಾಡಿನ ಜನತೆಯ ತೆರಿಗೆ ಹಣ ಮಾತ್ರ ಗೊತ್ತು, ಲೂಟಿ ಮಾಡುವುದೇ ಅಭಿವೃದ್ಧಿ ಅಂತ ತಿಳಿದುಕೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿದರು. ನಾನು ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್, ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2,800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ, ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ. ಸಾಲ ಏನು ಕೊಟ್ಟಿಲ್ಲ, ಹೊಸದಾಗಿ ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆದು. ನನಗೆ ಅವ್ರ ಸವಾಲುಗಳು ಅವೆಲ್ಲ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ. ಅಭಿವೃದ್ಧಿ ಅಂದರೆ ಏನು ಅನ್ನೋದೇ ಚಿಂತೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರತಕ್ಕಂಥದ್ದು
ನಾಡಿನ ಜನತೆಯ ತೆರಿಗೆ ಹಣ ಲೂಟಿ ಮಾಡೋದು ಅಭಿವೃದ್ಧಿ ಅಂತ ತಿಳ್ಕೊಂಡು. ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಆಗಲೆಂದು ವಿಶೇಷ ಪೂಜೆ ಮಾಡಲಾಗಿದೆ. ಕುಮಾರಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಮುಂದಿನ ಮುಖ್ಯಮಂತ್ರಿಯಾಗಬೇಕು ಅಂತ ಜೆಡಿಎಸ್ ಮುಖಂಡರು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಈ ವೇಳೆ ಕೇಕ್ ಕತ್ತರಿಸಿ ಅನ್ನದಾನ ಮಾಡೋ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನೇತೃತ್ವದಲ್ಲಿ ಪೂಜೆ ನೆರವೇರಿಸಲಾಯಿತು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ನಡುವೆ ದಲಿತ ಸಿಎಂ ಕೂಗು ಕೂಡ ಹೆಚ್ಚಾಗಿದೆ. ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಶಿರಾದಲ್ಲಿ ಪರಂಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಹಕ್ಕೊತ್ತಾಯ ಸಮಾವೇಶ ನಡೆಯಿತು. ಈದ್ಗಾ ಸರ್ಕಲ್ನಿಂದ ಪ್ರವಾಸಿ ಮಂದಿರದವರೆಗೆ ರ್ಯಾಲಿ ಕೂಡ ನಡೆಸಲಾಯಿತು. ಶಿರಾ ತಾಲೂಕಿನ ವಿವಿಧ ಮಠಾಧೀಶರು, ನೂರಾರು ದಲಿತ ಮುಖಂಡರು, ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಸಿಎಂ ಕುರ್ಚಿ ಕದನದ ವಿಚಾರವಾಗಿ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸರ್ಕಾರ ಸತ್ತು ಹೋಗಿದೆ. ಕುರ್ಚಿ ಕಾದಾಟದಲ್ಲಿ ಬರೀ ಬ್ರೇಕ್ಫಾಸ್ಟ್, ತಿಂಡಿ, ಊಟ ಇಷ್ಟೇ ಆಗಿದೆ. ಇದರ ಮಧ್ಯೆ ಆಡಳಿತದ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಸಿಎಂ ಡಿಸಿಎಂ ವಿರುದ್ಧ ಬಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದರು. ಈಗಾಗಲೇ 4-5 ತಿಂಗಳಿಂದನೂ ಈ ಕುರ್ಚಿಯ ಶೇಕಿಂಗ್ ಆಫ್ ಚೇರ್ ಅದು ನಡೀತಾ ಇತ್ತು. ಒಂದಿನ ಒಬ್ಬರು ಸ್ಟಾರ್ಟ್ ಮಾಡಿದರು, ಆಗಸ್ಟ್ ಕ್ರಾಂತಿ ಅಂದರು, ಸೆಪ್ಟೆಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ. ಈ ಕ್ರಾಂತಿಯಲ್ಲೇ ಕುರ್ಚಿ ಕ್ರಾಂತಿ ನಡೆದೋಗಿದೆ. ಕುರ್ಚಿ ಕಾದಾಟ ಏನು, ಬ್ರೇಕ್ಫಾಸ್ಟು, ತಿಂಡಿ, ಊಟ. ಇವರು ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾರೆ, ಇವ್ರ ಮನೆಗೆ ನಾಟಿ ಕೋಳಿ ತಿನ್ನಕ್ಕೆ ಬರ್ತಾರೆ. ಇದರ ಮಧ್ಯೆ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆಡಳಿತ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಕಳೆದುಕೊಂಡಿದೆ. ಈಗಾಗಲೇ ಮಸೀದಿಗಳಲ್ಲಿ ಕೂಗುವ ಆಜಾನ್ನಿಂದ ಶಬ್ದ ಮಾಲಿನ್ಯ ಆಗ್ತಾ ಇದೆಯಂತ ಬಿಜೆಪಿ ಸದಸ್ಯ ಡಿಎಸ್ ಅರುಣ್ ಪರಿಷತ್ನಲ್ಲಿ ಪ್ರಶ್ನಿಸಿದರು. ನಮ್ಮ ಮನೆಯ ಹಿಂದೆಯೇ ಮಸೀದಿ ಇದೆ. ಬೆಳಿಗ್ಗೆ 4:45ರಿಂದಲೇ ಜೋರು ಸೌಂಡ್ ಬರುವ ರೀತಿಯಲ್ಲಿ ಇದೆ. ಗಣಪತಿಯ ವೇಳೆ ಡಿಜೆ ಹಾಕಬೇಡಿ ಅಂತೀರಾ? ಇಲ್ಲಿ ಜಪ್ತಿ ಮಾಡೋಕ್ಕೂ ನಿಮಗೆ ಧೈರ್ಯ ಇಲ್ವಾ? 3 ವರ್ಷದಲ್ಲಿ 52 ಕೇಸ್ ಆಗಿದ್ದಾವೆ. ಸರ್ಕಾರದ ರಕ್ಷಣೆ ಅವರಿಗಿದೆ ಅಂತ ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಸಚಿವ ಈಶ್ವರ್ ಖಂಡ್ರೆ, ಹೆಚ್ಚು ಸೌಂಡ್ ಮಾಡುವಂತಿಲ್ಲ ಅಂತ ಕೋರ್ಟ್ ಆರ್ಡರ್ ಇದೆ. ಎಷ್ಟು ಡೆಸಿಬಲ್ ಇದೆ ಅಷ್ಟು ಉಪಯೋಗಿಸ್ತಾ ಇದ್ದಾರಾ ಅಂತ ಅಧಿಕಾರಿಗಳು ನೋಡ್ತಾರೆ. ರೂಲ್ಸ್ ಬ್ರೇಕ್ ಆದರೆ ಕಠಿಣ ಕ್ರಮವೂ ಇದೆ ಅಂತ ಹೇಳಿದ್ರು. ಜೊತೆಗೆ ಇದನ್ನು ರಾಜಕೀಯಕ್ಕೆ ಬಳಸಲಾಗ್ತಾ ಇದೆ ಅಂತ ಕೌಂಟರ್ ಕೂಡ ಕೊಟ್ಟರು. ನನ್ನ ಮನೆಯ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದರೆ 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾ ಮಲ್ಗಕ್ಕೆ ಹೋದರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂಥ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರೋವಂಥ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ನಮಗೆ DJ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ. ಒಂದೇ ಒಂದು ಆರ್ಡರ್ ಮಾಡ್ತೀರಾ. ನಮ್ದು DJ ಎಲ್ಲ ಕ್ಯಾನ್ಸಲ್. ಯಾರು DJ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡನ್ನ ಜಾಸ್ತಿ ಮಾಡಬೇಡಿ ಅಂತ ಇವ್ರೋಗಿ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಕುರಿತು ಚರ್ಚೆಗೆ ಪಕ್ಷಾತೀತವಾಗಿ ಶಾಸಕರು ಆಗ್ರಹಿಸಿದ್ರು. ಈ ಬಗ್ಗೆ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಅಶೋಕ್, ಉತ್ತರ ಕರ್ನಾಟಕ ಭಾಗದ ವಿಚಾರ 2 ದಿನ ಚರ್ಚೆ ಮಾಡಿ ಉಳಿದ ಭಾಗದ ವಿಚಾರ ಬೇರೆ ದಿನ ಚರ್ಚೆ ಮಾಡ್ತಾ ಇದ್ವು. ಆದರೆ 2 ದಿನಗಳ ಸದನ ವ್ಯರ್ಥ ಆಗಿದೆ. ಹಾಗಾಗಿ ಸದನದ ಅವಧಿ ವಿಸ್ತರಣೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸ್ಪೀಕರ್, ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ ಕೊಡ್ತೇನೆ, ಯಾರು ಕೂಡ ಹೊಸದಾಗಿ ಚರ್ಚೆಗೆ ಅವಕಾಶ ಕೇಳಬೇಡಿ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮಾತ್ರ ಕೇಳಿ ಅಂತ ಹೇಳಿದ್ರು. ಆ ನಂತರ ಚರ್ಚೆ ಆರಂಭವಾಯಿತು. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಉತ್ತರ ಕೊಡಿಸೋದಾಗಿ ಸ್ಪೀಕರ್ ಖಾದರ್ ಸೂಚಿಸಿದ್ರು. 2 ದಿನ ಸಂತಾಪ ಇದರಲ್ಲಿ ಹೊರಟೋಯ್ತು. 2 ದಿನ ನಾವು ತಿಳ್ಕೊಂಡಿದ್ರಿ, ನೀವು ಮಾತಾಡಬೇಡಿ. ನಾವು ತಿಳ್ಕೊಂಡಿದ್ರಿ ಉತ್ತರ ಕರ್ನಾಟಕ ಚರ್ಚೆಯನ್ನ
2 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಿ 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. 3 ದಿನದಲ್ಲಿ ಆಗುತ್ತೆ. ಅದಾದಮೇಲೆ ಬೇರೆ ಬೇರೆ ಚರ್ಚೆ ಬರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಇದು ಕಾರಣಾಂತರ 2 ದಿನ ಸಂತಾಪ ಹೊರಟೋಯ್ತು. ತಾವು ಇದನ್ನು ಇವತ್ತು ಸೋಮವಾರವಾಗಿ ಮಂಗಳವಾರ ಆಗಿದೆ. ಈಗ ಮಂಗಳವಾರ ಬಂದಿದೆ. ಇವತ್ತಿನ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವ್ರು ಎಷ್ಟು ಟೈಮ್ ತಗೊಂತಾರೋ ಗೊತ್ತಿಲ್ಲ. ದಯವಿಟ್ಟು ಇವತ್ತೇ ಮುಖ್ಯಮಂತ್ರಿಗಳ ಉತ್ತರವನ್ನು ಕೊಡಿಸ್ತಾರೆ. ಇವತ್ತಿನ ನಾಳೆಯಿಂದ ಬೇರೆ ಏನೇನೋ ಅಜೆಂಡಾ ಇದೆಯಲ್ಲ, ಬಂದಿದೆಯಲ್ಲ 69, ಅದ್ರಲ್ಲಿ ಹೋಗೋಣ. ಈಗ 4-5 ದಿನ ಆಯ್ತು ಉತ್ತರ ಕರ್ನಾಟಕದ್ದು ಚರ್ಚೆ. ಸರ್, ನಾವಿನ್ನೂ ಹೊಸ ಶಾಸಕರು ಮಾತಾಡಿ ಸರ್. ಊಟದ ಬಳಿಕ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಮೇಲೆ ಚರ್ಚೆ ನಡೆಯಿತು. ರಾಜ್ಯವನ್ನ ಸಾರಾಯಿ ಮುಕ್ತವನ್ನಾಗಿ ಮಾಡಿ ಅಂತ ಬಿಜೆಪಿ ಸದಸ್ಯ ಶರಣು ಸಲಗಾರ್ ಮನವಿ ಮಾಡಿದ್ರು. ನಮಗೆ ಯಾವುದೇ ಗೃಹಲಕ್ಷ್ಮಿ ಹಣ ಬೇಡ, ಆದ್ರಿಂದ ಜನರಿಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಮೊದಲು ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡಿ ಅಂತ ಮನವಿ ಮಾಡಿದ್ರು. ಒಬ್ಬೊಬ್ಬರು ಎಂತ ಮನೆಯೊಳಗೆ ಬದುಕಲತ್ತಾರಂದ್ರ 4 ಕಡಿ ಪತ್ರಗಳು. ಸರ್ಕಾರ ನಾವು ನಿಮಗೆ ಏನು ಇಲ್ಲ, ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಶರೀರ ಕಳಿಸ್ಬೇಡ್ರಿ, ನೀವೇನು ಮಾಡಬೇಡ್ರಿ. ಇವತ್ತು ಹೇಳ್ತೀನಿ, ಗೃಹ ಮಂತ್ರಿಗಳಾರ ತಮಗೆ ಹೇಳ್ತೀನಿ, ನೀವು ಒಂದು ವೇಳೆ ಏನಾರ ಶರೀರ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ. ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ. ಪರಿಷತ್ನಲ್ಲೂ ಕೂಡ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಬಿಜೆಪಿ ಸದಸ್ಯರು ಒತ್ತಾಯ ಮಾಡಿದ್ರು. ಚರ್ಚೆಯ ಸಲುವಾಗಿ ಸದನವನ್ನ 1 ವಾರ ವಿಸ್ತರಿಸಿ ಅಂತ ಸಭಾಪತಿಗೆ ಛಲವಾದಿ ನಾರಾಯಣಸ್ವಾಮಿ ಮನವಿ ಮಾಡಿಕೊಂಡ್ರು. ನಿಮ್ಮ ಭಾವನೆ ನನಗೆ ಅರ್ಥ ಆಯಿತು, ಇದನ್ನ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೊರಟಿ ಹೇಳಿದ್ರು. ಸಭಾಪತಿಗಳೇ, ತಮಗೆ ಮೊದಲೇ ನಾನು ಪತ್ರ ಬರೆದು ತಿಳಿಸ್ಕೊಂಡಿದ್ದೆ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಂತಂದ್ರೆ ಆ ವಿಚಾರಗಳನ್ನ ಹೆಚ್ಚು ಚರ್ಚೆ ಮಾಡಬೇಕು ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ತಂದಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಸದನದ ಸಮಯ ಕೂಡ ಕಡಿಮೆ ಆಯಿತು. ರೈತರ ಸಮಸ್ಯೆಗಳು ಬಹಳಷ್ಟಿದೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಆ ಕಾರಣದಿಂದ ನಾನು ತಮ್ಮಲ್ಲಿ ವಿನ್ನಹ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೆ ತಾವು ತಿಳಿಸಿಕೊಡ್ಬೇಕು, ಬೆಳಗಾವಿ ಅಧಿವೇಶನವನ್ನು ಇನ್ನೂ 1 ವಾರಗಳ ಕಾಲ ವಿಸ್ತರಿಸಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಹಾಗೂ ಸಮಗ್ರ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸುವ ಕುರಿತು ಮನವಿ. ನಾನು ಪೂರ್ತಿ ಓದ್ಲಿ ಹೇಳಿ. ಬೆಳಗಾವಿ ಜಿಲ್ಲೆ 3 ಜಿಲ್ಲೆಗಳಾಗಿ ವಿಭಜನೆ ಆಗಬೇಕು ಅಂತ ಬೇಡಿಕೆ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಆದ್ರೆ 3 ಜಿಲ್ಲೆ ಆಗಬೇಕು, ಈ ಬಗ್ಗೆ ಸಿಎಂ ಶಾಸಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಅಂತ ಹೇಳಿದ್ರು. ಪರಿಷತ್ನಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರೋ ವಿಷಯದ ಬಗ್ಗೆ ಚರ್ಚೆ ಆಯಿತು. ಶೂನ್ಯ ವೇಳೆಯಲ್ಲಿ ರಮೇಶ್ ಬಾಬು ಪ್ರಸ್ತಾಪ ಮಾಡಿದ್ರು. ಮೊಟ್ಟೆ ಪೌಷ್ಟಿಕಾಂಶದ ಆಹಾರ, ಆದರೆ ಈ ವರದಿ ಆತಂಕ ಮೂಡಿಸಿದೆ ಅಂತ ಹೇಳಿದ್ರು. ಇದಕ್ಕೆ ಉತ್ತರ ಕೊಟ್ಟ ದಿನೇಶ್ ಗುಂಡೂರಾವ್, ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಬೇಡ, ವರದಿ ಬರಲು 4-5 ದಿನ ಆಗತ್ತಾ, ಎಚ್ಚರಿಕೆ ಕ್ರಮ ತನಿಖೆ ಮಾಡಿಸುವುದು ನಮ್ಮ ಜವಾಬ್ದಾರಿ ಅಂತ ಉತ್ತರ ಕೊಟ್ಟರು. ಮೊಟ್ಟೆ ಬಳಕೆಯು ಒಂದು ಪೌಷ್ಟಿಕ ಆಹಾರವಾಗಿದ್ದು ಇಡೀ ದೇಶದಲ್ಲಿ ಮೊಟ್ಟೆಯನ್ನು ಬಳಸಲಾಗುತ್ತಿದೆ. ಆದರೆ ಒಂದು ಖಾಸಗಿ ಸಂಸ್ಥೆ ಮೊಟ್ಟೆ ಬಳಕೆ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡಿರುವುದರಿಂದ ರಾಜ್ಯದ ಜನರಲ್ಲಿ ಆತಂಕ ಮನೆ ಮಾಡಿರುತ್ತದೆ. ಈ ರೀತಿಯ ಅಪಪ್ರಚಾರ ಮಾಡಲಾಗಿರುತ್ತದೆ. ಜನರಲ್ಲಿ ತಪ್ಪು ಭಾವನೆ ಉಂಟು ಮಾಡುವ ಉದ್ದೇಶದಿಂದ ಮತ್ತು ಕುಕ್ಕಟ ಉದ್ಯಮಕ್ಕೆ ಘಾಸಿಗೊಳಿಸುವ ದುರುದ್ದೇಶದಿಂದ ಇಂತಹ ಅಪಪ್ರಚಾರ ಮಾಡಲಾಗಿದ್ದು, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಕೋರುತ್ತೇನೆ. ಈಗ ಮೊನ್ನೆ ಬಂದಿರುವಂಥದ್ದು ಅದರ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇಲ್ಲ. ಅದೊಂದು ಯೂಟ್ಯೂಬ್ ಚಾನಲ್ ಏನೋ ತೋರಿಸಿದ್ದಾರೆ ಅಂತ. ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ, ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತೊಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳನ್ನ ಅದನ್ನು ತೊಗೊಂಡಿದ್ದೀವಿ. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಒಂದು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬೋದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಕೋರ್ಟ್ ಸಾಕ್ಷ್ಯ ವಿಚಾರಣೆ ಆರಂಭಿಸಲಿದೆ. ನಾಳೆಯಿಂದ 57ನೇ ಸಿಸಿಎಚ್ ಟ್ರಯಲ್ ನಡೆಯಲಿದೆ. ನಾಳಿನ ಟ್ರಯಲ್ಗೆ ಎಸ್ಪಿಪಿ ಮತ್ತು ತಂಡ ಸಿದ್ಧತೆಯನ್ನು ನಡೆಸಿದ್ದು, ಎಸ್ಪಿಪಿ ಪ್ರಸನ್ನಕುಮಾರ್, ತನಿಖಾಧಿಕಾರಿ ಎಸಿಪಿ ಚಂದನ್, ಶೆಡ್ ಸೇರಿದಂತೆ ಘಟನಾ ಸ್ಥಳಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ರೇಣುಕಾಸ್ವಾಮಿ ಶವ ಎಸೆದಿದ್ದಂತಹ ಅಪಾರ್ಟ್ಮೆಂಟ್ನ ಬಳಿಯ ಸ್ಥಳ, ಕೊಲೆ ನಡೆದಿದ್ದ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ನ ಸ್ಥಳ, ರೇಣುಕಾಸ್ವಾಮಿ ಕೈಮುಗಿದು ಬೇಡಿಕೊಂಡಿದ್ದಂತಹ ಸ್ಥಳ ಪರಿಶೀಲನೆ ನಡೆಸಲಾಗಿದೆ.
ನಟ ರಾಜ್ಬೀರ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ನಡುವೆ ಅಂತ ಮೂಡಿದೆಯಾ ಎಂಬ ಮಾತುಗಳು ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ಜೊತೆ ರಾಜ್ಬೀರ್ ಶೆಟ್ಟಿ ಸ್ನೇಹದ ಮಾತುಗಳನ್ನಾಡಿದ್ದು, ನಾನು ಕಾಂತಾರ 1 ಶುರುವಾದಾಗಲೇ ಹೇಳಿ ಹೊರಬಂದೆ. ಕಾಂತಾರ 1ನಲ್ಲಿ ನನ್ನ ನಂಬಿಕೆಗೆ ಯಾವುದೋ ತೊಂದರೆ ಆಗೋ ಚಾನ್ಸಸ್ ಇರೋ ಕಾರಣದಿಂದ ಹೊರಗುಳಿತೀನಿ ಅಂತ ಹೇಳಿಬಂದೆ. ನಾನು ರಿಷಬ್ ನಿರ್ದೇಶನದ ಕಾಂತಾರ 1 ನೋಡಿದ್ದೀನಿ. ರಿಷಬ್ ಶೆಟ್ಟಿ ನಮ್ಮ 45 ಸಿನಿಮಾ ನೋಡಲೇಬೇಕು ಅಂತೇನಿಲ್ಲ. ರಿಷಬ್ ಶೆಟ್ಟಿ ನನ್ನ ಹೆಸರು ಹೇಳಿಲ್ಲ ಅಂತ ಹರ್ಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ನನಗಿರುವಂತಹ ಕೆಲವಾರು ನನ್ನ ನಂಬಿಕೆಗೆ ಸ್ವಲ್ಪ ಯಾವುದೋ ಒಂದು ತೊಂದರೆ ಆಗೋ ರೀತಿಯಲ್ಲಿ ಆಗುವಂತ ಚಾನ್ಸಸ್ ಇರೋ ಕಾರಣದಿಂದ ನಾನು ಇದರಿಂದ ಹೊರಗುಳಿತೀನಿ ಅಂತ. ನಾನು ಅದನ್ನ ಮೊದಲೇ ಅನೌನ್ಸ್ ಮಾಡಿದ್ರಿಂದ ಕಾಂತಾರ 1 ಆಗ್ಬೇಕಾದ್ರೆ ನಾನು ಯಾವುದೇ ರೀತಿಯಲ್ಲಿ ಕೂಡ ಅದ್ರಲ್ಲಿ ತೊಡಗಿಕೊಂಡಿಲ್ಲ. ಈಗ ನಾನು ಆ ರೀತಿ ಹೊರಗೆ ಬಂದ ಮೇಲೆ ಮತ್ತೆ ನಾನು ಹೋಗಿ ಏನೋ ಒಂದು ಪ್ರಮೋಟ್ ಮಾಡೋದು, ಮತ್ತೆ ಅದ್ರ ಬಗ್ಗೆ ಮಾತಾಡೋದು, ಅದು ನನಗೆ ಸರಿ ಕಾಣಿಸಿಲ್ಲ. ಹಾಗಾಗಿ ನಾನು ಹೊರಗಿದ್ದೆ ಬಿಟ್ರೆ ಅದು ನಾನು ಮೊದಲೇ ಹೇಳಿದ್ದೆ. ಎಲ್ಲರೂ ಕೂಡ ಅವರವರ ಒಂದು ಜರ್ನಿಯಲ್ಲಿ ಬೇರೆ ಬೇರೆ ಪಾತಲ್ಲಿರೋ ಕಾರಣದಿಂದಾಗಿ ನಾವೀಗ ಕೋಆರ್ಡಿನೇಷನ್ ಆಗುವಂಥದ್ದು, ಕೊಲಾಬ್ರೇಟ್ ಆಗುವಂಥದ್ದು ಏನೂ ಇಲ್ಲ ಈಗ ಸದ್ಯಕ್ಕೆ. ರಾಜ್ಯದ 6 ಜಿಲ್ಲೆಗಳ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ನಿನ್ನೆ ಹಾಸನ, ಗದಗದ ಡಿಸಿ ಕಚೇರಿ, ಮಂಗಳೂರು ಆರ್ಟಿಒ ಕಚೇರಿಗೆ ಬೆದರಿಕೆ ಹಾಕಲಾಗಿತ್ತು. ಇಂದು ವಿಜಯಪುರ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳಿಸಲಾಗಿದೆ. ಪೊಲೀಸರು ಶ್ವಾನದಳದಿಂದ ಡಿಸಿ ಕಚೇರಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಜೊತೆಗೆ ಇಮೇಲ್ ಐಡಿ ಪರಿಶೀಲಿಸಲು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಇತ್ತ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಹುಸಿ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾಧಿಕಾರಿ ಇಲಾಖೆಯ ಮೇಲ್ಗೆ ಹುಸಿ ಬಾಂಬ್ ಬೆದರಿಕೆ ಕಳಿಸಲಾಗಿದೆ. ತಕ್ಷಣ ವಿಚಾರವನ್ನ ಡಿಸಿ ಗಂಗಾಧರ ಸ್ವಾಮಿ ಎಸ್ಪಿಗೆ ಮಾಹಿತಿ ನೀಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿದ್ದು 40ಕ್ಕೂ ಅಧಿಕ ಕೊಠಡಿಗಳ ಪರಿಶೀಲನೆ ನಡೆಸಲಾಗಿದೆ. ಹಾಗೇನೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೂ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ರವಾನೆ ಮಾಡಲಾಗಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ಒಬ್ಬೊಬ್ಬರನ್ನೇ ಚೆಕಿಂಗ್ ಮಾಡಿ ಒಳಗೆ ಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಭೂಸ್ವಾಧೀನ ಸಭೆ ರದ್ದು ಮಾಡಲಾಯಿತು. ಬೆಳಗಾವಿ ಮೂಲದ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಯೂಟ್ಯೂಬರ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಲಾಗಿದೆ. ಅಕ್ಟೋಬರ್ 24ರಂದು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದಾಗಿ ಆರೋಪಿಸಲಾಗಿದೆ. ಗಲಾಟೆ ಸಂಬಂಧಪಟ್ಟಂಗೆ ಸಾಕ್ಷಿಯಾಗಿದ್ದಕ್ಕೆ ಸಬಿನಾ ಸ್ನೇಹಿತೆ ಮತ್ತು ಮಗಳ ಮೇಲೆ ಹಲ್ಲೆ ನಡೆಸಲಾಗಿದೆ. ಪಾರ್ಟಿ ವೇಳೆ ಪೊಲೀಸರ ಎಂಟ್ರಿಯಿಂದಾಗಿ ಭಯಬಿದ್ದ ಯುವತಿ ಖಾಸಗಿ ಹೋಟೆಲ್ನಿಂದ ಹಾರಿ ಕೆಳಗೆ ಬಿದ್ದಿದ್ಲು. ಭಾನುವಾರ ಬೆಳಗಿನ ಜಾವ ಈ ಘಟನೆ ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಪ್ರತಿಕ್ರಿಯೆ ನೀಡಿದ್ದಾರೆ. 4 ಹುಡುಗರು 4 ಹುಡುಗಿಯರು ಇದ್ರು. ಎಲ್ಲರೂ ಕೂಡ ಕುಡಿದಿರೋದು ಗೊತ್ತಾಗಿದೆ. ಐಡಿ ಕಾರ್ಡ್ ಪರಿಶೀಲನೆಗಾಗಿ ಕೆಳಗೆ ಬರುವಂತೆ ಕರೆದಿದ್ದಾರೆ. ಆಗ ಓರ್ವ ಯುವತಿ ಕೆಳಗೆ ಬಿದ್ದಿದ್ದಾಳೆ ಅಂದ್ರು. ಡಿಜಿಟಲ್ ಅರೆಸ್ಟ್ಗೆ ಭಯ ಬಿದ್ದು ಮಹಿಳಾ ಟೆಕ್ಕಿಯೊಬ್ಬರು ಮನೆ ಸೈಟ್ ಮಾರಿರುವ ಘಟನೆ ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ನಡೆದಿದೆ. ಈ ಸಂಬಂಧಪಟ್ಟಂಗೆ ಮಹಿಳಾ ಟೆಕ್ಕಿ ವೈಟ್ಫೀಲ್ಡ್ ಸಿಇಎನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕೆಜಿಎಫ್ ಚಿತ್ರದ ಸಹ ನಿರ್ದೇಶಕ ಕೀರ್ತನ್ ಗೌಡ ಪುತ್ರನ ದಾರುಣ ಸಾವಾಗಿದೆ. ಲಿಫ್ಟ್ನಲ್ಲಿ ಸಿಲುಕಿ ಕೀರ್ತನ್ ಗೌಡ ಪುತ್ರ ಪುಟಾಣಿ ಸೋಹರ್ಷ್ ಸಾವನ್ನಪ್ಪಿದ್ದಾನೆ. ಹೈದರಾಬಾದ್ನಲ್ಲಿ ಸೋಮವಾರ ಈ ಘಟನೆ ನಡೆದಿದೆ. ಕೆಜಿಎಫ್ ಸಿನಿಮಾದಲ್ಲಿ ಕೀರ್ತನ್ ಗೌಡ ಕೆಲಸ ಮಾಡಿದ್ರು. ಸದ್ಯ ತೆಲುಗಿನಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಕೀರ್ತನ್ ಗೌಡ ಕೆಲಸ ಮಾಡ್ತಾ ಇದ್ರು. ಕೀರ್ತನ್ ಗೌಡಗೆ ತೆಲುಗು ಚಿತ್ರರಂಗ ಸಾಂತ್ವನ ಹೇಳಿದೆ. ಬೆಂಗಳೂರಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಬೆಂಗಳೂರಿನ ಯುವಕನೊಬ್ಬ ನಡು ರಸ್ತೆಯಲ್ಲೇ ಹೃದಯಾಘಾತವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಂತೆ ಆತನ ಪತ್ನಿ ಅಂಗಲಾಚ್ತಾ ಇದ್ರು ಕೂಡ ಸುತ್ತಮುತ್ತಲಿನ ಜನ ಸಹಾಯಕ್ಕೆ ಧಾವಿಸಿಲ್ಲ. ಈ ಅಮಾನವೀಯ ಘಟನೆ ಸಮಾಜದಲ್ಲಿ ಆಕ್ರೋಶ ಮೂಡಿಸಿದ್ದು, ವ್ಯಕ್ತಿ ರಸ್ತೆಯ ಮಧ್ಯದಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಸಾವಿನ ಕೊನೆಯ ಕ್ಷಣಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯೆಲ್ಲೋ ಬೋರ್ಡ್ ಕಾರುಗಳಿಗೆ ಪಾರ್ಕಿಂಗ್ ಶುಲ್ಕ ಖಂಡಿಸಿ ಇವತ್ತು ಚಾಲಕರು ಪ್ರತಿಭಟನೆ ಮಾಡಿದರು. ಅಗ್ರಿಗೇಟರ್ ಕಂಪನಿಗಳ ಗಾಡಿ ತಡೆದು ಪ್ರತಿಭಟನಾಕಾರರು ಮುತ್ತಿಗೆಗೆ ಯತ್ನ ನಡೆಸಿದರು. ರಸ್ತೆ ತಡೆದ ಪ್ರತಿಭಟನಾಕಾರರು ಗಾಡಿಗಳಿಗೆ ಬಾಟಲಿ ಎಸೆದಿದ್ದು ಕಂಡುಬಂತು. ಈ ವೇಳೆ ಲಾಠಿ ಚಾರ್ಜ್ ನಡೆಸಲಾಯಿತು. ಕೊಪ್ಪಳದಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹುಳು ಕಂಡು ಬಂದ ಹಿನ್ನೆಲೆಯಲ್ಲಿ ಬಿಸರಳ್ಳಿಯ ನೃಪತುಂಗ ಅನುದಾನಿತ ಶಾಲೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಭೇಟಿ ನೀಡಿದರು. ಈ ವೇಳೆ ಮಕ್ಕಳ ಜೊತೆಗೆ ಗಿಡದ ನೆರಳಲ್ಲಿ ಊಟ ಸವಿದರು. ತಮ್ಮ ಊಟದ ತಟ್ಟೆಯನ್ನು ತಾವೇ ತೊಳೆದು ಡಿಸಿ ಊಟ ಕುಳಿತುಕೊಂಡರು. ಬಳಿಕ ಬಿಸಿಯೂಟ ಕುರಿತು ಮಕ್ಕಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ.
ಮಳವಳ್ಳಿಗೆ ಬಂದಿಳಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಹೂಗುಚ್ಛ ನೀಡಿ ರಾಷ್ಟ್ರಪತಿಗಳನ್ನ ಸ್ವಾಗತ ಮಾಡಲಾಯಿತು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸ್ವಾಗತಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇಂದಿನಿಂದ ಡಿಸೆಂಬರ್ 22ರವರೆಗೆ 7 ದಿನಗಳ ಕಾಲ ಬೃಹತ್ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸುತ್ತೂರು ದ್ರೌಪದಿ ಮುರ್ಮು ಪರಂಪರೆ ನಾಡಿಗೆ ನೀಡಿರುವಂತಹ ಕೊಡುಗೆಯನ್ನು ಸ್ಮರಿಸಿದರು. Celebrate the Jayanti of Adi Jagadguru Sri Shivyogi Mahaswamiji. Feel deeply blessed to participate in this historic occasion that honors the great saint. His life, vision and teachings continue to inspire and guide countless people after more than 1,000 years. ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ ಕಾರ್ಯಕ್ರಮದಲ್ಲಿ ದಾಂಧಲೆ ಮತ್ತು ಅವ್ಯವಸ್ಥೆ ಪ್ರಕರಣ ಕುರಿತಂತೆ ಪಶ್ಚಿಮ ಬಂಗಾಳ ಕ್ರೀಡಾ ಸಚಿವರ ತಲೆದಂಡವಾಗಿದೆ. ಘಟನೆಯ ಹೊಣೆ ಹೊತ್ತು ಅರೂಪ್ ಬಿಸ್ವಾಸ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪತ್ರ ಬರೆದಿರುವ ಬಿಸ್ವಾಸ್ ತಮ್ಮನ್ನ ಕ್ರೀಡಾ ಇಲಾಖೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಫ್ಯಾನ್ಸ್ ದಾಂಧಲೆ ಮಾಡಿದ್ರು. ಇದರಿಂದ ಟಿಎಂಸಿ ನೇತೃತ್ವದ ರಾಜ್ಯ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿತ್ತು. 2026ರ ಐಪಿಎಲ್ನ ಮಿನಿ ಹರಾಜು ಅಬುದಾಬಿಯಲ್ಲಿ ನಡೀತಾ ಇದೆ. ಖಾಲಿ ಇರುವಂತಹ 77 ಸ್ಥಾನಗಳನ್ನು ಭರ್ತಿ ಮಾಡಲು ಒಟ್ಟು 369 ಆಟಗಾರರ ಹರಾಜು ನಡೀತಾ ಇದೆ. 10 ತಂಡಗಳು ಸೇರಿದಂತೆ 237 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಮುಂಬೈ ಇಂಡಿಯನ್ಸ್ 2.75 ಕೋಟಿ ಹಣದೊಂದಿಗೆ ಹರಾಜಿನಲ್ಲಿ ಭಾಗವಹಿಸಿದ್ರೆ ಕೆಕೆಆರ್ ಟೀಮ್ 64 ಕೋಟಿ ಹಣದೊಂದಿಗೆ ಬಿಡ್ ಮಾಡ್ತಾ ಇದೆ. ಕೆಕೆಆರ್ ತಂಡಕ್ಕೆ ಕ್ಯಾಮೆರೂನ್ ಗ್ರೀನ್ 25.20 ಕೋಟಿ ಸೇಲ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಕ್ವಿಂಟನ್ ಡಿ ಕಾಕ್ 1 ಕೋಟಿಗೆ ಹರಾಜಾಗಿದ್ದಾರೆ. 7 ಕೋಟಿಗೆ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಸೇಲ್ ಆಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂದಿನ ಐಪಿಎಲ್ ಉದ್ಘಾಟನೆಗೆ ಸಿದ್ಧತೆ ಮಾಡಲಾಗುತ್ತೆ ಅಂತ ಕರ್ನಾಟಕ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಿಂದ ಸ್ಟೇಡಿಯಂ ಬಂದ್ ಆಗಿತ್ತು. ಈಗ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಬಿಸಿಸಿಐನಲ್ಲಿ ಚರ್ಚೆ ಆಗ್ತಾ ಇದ್ದು ಶೀಘ್ರದಲ್ಲೇ ಐಪಿಎಲ್ ಉದ್ಘಾಟನೆ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಕೆಲಸದ ಒತ್ತಡ, ರಜೆ ಸಿಗದ ಹಿನ್ನೆಲೆ ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ವಧುವರರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಉಡುಪಿಯ ಸರಸ್ವತಿ ಭವನದಲ್ಲಿ ಮೇಘ ಎಂಬ ಯುವತಿ, ಕೆನಡಾದಲ್ಲಿರುವಂತಹ ಯುವಕ ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದ ಯುವಕನೊಂದಿಗೆ ನಿಶ್ಚಿತಾರ್ಥವಾಗಿದೆ.